ಹಾಯ್ ಫ್ರೆಂಡ್ಸ್, ಕಂಪ್ಯಾರಿಸನ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು, ಅ ಬ್ಲ್ಯಾಕ್ ಸ್ಮಿತ್ ಹ್ಯಾಸ್ ಅ 5 ಐರನ್ ಆರ್ಟಿಕಲ್ಸ್ ಎ ಬಿ ಸಿ ಡಿ ಆ್ಯಂಡ್ ಇ ಈಚ್ ಹ್ಯಾವಿಂಗ್ ಅ ಡಿಫ್ರೆಂಟ್ ವೇಟ್. ಇಲ್ಲಿ ವೇಟ್ ಮಧ್ಯೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ ಹಿಂಟ್ ಕೊಟ್ಟಿರೋದು ಎ ವೇಸ್ ಟ್ವೈಸ್ ಆಸ್ ಮಚ್ ಆಸ್ ಬಿ. ಸೆಕೆಂಡ್ ಹಿಂಟು ಬಿ ವೇಸ್ 4 and a half times as much as C. C weighs half as much as D. D weighs half as much as E. E weighs less than A but more than C. ಇದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ. ಒಂದೊಂದೇ ಹಿಂಟ್ನ ನೋಡ್ತಾ ಹೋಗೋಣ. 5 ಐರನ್ ಆರ್ಟಿಕಲ್ಸ್ ಎ ಬಿ ಸಿ ಡಿ ಆ್ಯಂಡ್ ಇ. 5 ಐರನ್ ಆರ್ಟಿಕಲ್ಸ್, ಐರನ್ ಕಬ್ಬಿಣದ ವಸ್ತುಗಳಿವೆ. ಎ ಬಿ ಸಿ ಡಿ ಮತ್ತು ಇ. ಫಸ್ಟ್ ಹಿಂಟು ಎ ವೇಸ್ ಟ್ವೈಸ್ ಆಸ್ ಮಚ್ ಆಸ್ ಬಿ. ಎ ಅನ್ನೋದು ಬಿಗಿಂತ 2 ಪಟ್ಟು ಹೆಚ್ಚು ತೂಕ ಇದೆ. ಅಂದರೆ ಎ ಇಸ್ ಈಕ್ವಲ್ ಟು 2b ಆಯಿತು. ಅಂದರೆ ಎ ಈಸ್ ಗ್ರೇಟರ್ ದೆನ್ ಬಿ ಆಯಿತು. ನೆಕ್ಸ್ಟ್ ಹಿಂಟು ಬಿ ವೇಸ್ 4.5 ಟೈಮ್ ಆಸ್ ಮಚ್ ಆಸ್ ಸಿ. ಬಿ ಅನ್ನೋ ಆರ್ಟಿಕಲ್ಲು ಸಿಗಿಂತ 4.5 ಅಂದರೆ 4.5 ಪಟ್ಟು ಜಾಸ್ತಿ ತೂಕ ಇದೆ. ಸೊ ಬಿ ಈಸ್ ಗ್ರೇಟರ್ ದೆನ್ ಸಿ ಆಯಿತು. ನೆಕ್ಸ್ಟ್ ಹಿಂಟು ಸಿ ವೇಸ್ ಹಾಫ್ ಟೈಮ್ಸ್ ಆಸ್ ಮಚ್ ಆಸ್ ಡಿ. ಸಿ ಅನ್ನೋ ಆರ್ಟಿಕಲ್ಲು ಡಿನ ಅರ್ಧದಷ್ಟು ತೂಕ ಹೊಂದಿದೆ. ಸೊ ಇಲ್ಲಿ ಡಿ ಈಸ್ ಗ್ರೇಟರ್ ದೆನ್ ಸಿ ಆಯಿತು. ಡಿ ವೇಸ್ ಹಾಫ್ ಟೈಮ್ಸ್ ಆಸ್ ಸಿ. ಇ ಅಂದರೆ ಡಿ ಅನ್ನೋ ವಸ್ತು ಇನ ಅರ್ಧದಷ್ಟು ತೂಕ ಹೊಂದಿದೆ. ಸೊ ಇಲ್ಲಿ ಇ ಈಸ್ ಗ್ರೇಟರ್ ದೆನ್ ಡಿ ಆಯಿತು. ನೆಕ್ಸ್ಟು ಇ ವೇಸ್ ಲೆಸ್ ದೆನ್ ಎ ಬಟ್ ಮೋರ್ ದೆನ್ ಸಿ. ಇನ ತೂಕ, ಇನ ವೇಟ್ ಎಕ್ಕಿಂತ ಕಡಿಮೆ ಇದೆ, ಸಿಗಿಂತ ಜಾಸ್ತಿ ಇದೆ. 5 ಹಿಂಟು ನಾವು ಒಂದೊಂದೇ ನೋಡ್ಕೊಂಡಾಯಿತು. ಈಗ ಈ 5 ಹಿಂಟ್ನು ಕಂಬೈನ್ ಮಾಡಿದಾಗ ನಮಗೆ ಇಲ್ಲಿ ಎ ವೇಸ್ ಟ್ವೈಸ್ ಆಸ್ ಮಚ್ ಆಸ್ ಬಿ. ಅಂದರೆ ಎ ಅನ್ನೋದು ಬಿಗಿಂತ ಜಾಸ್ತಿ ತೂಕ ಇದೆ ಗೊತ್ತಾಗಿದೆ. ಬಿ ಅನ್ನೋದು ಸಿಗಿಂತ 4.5 ಪಟ್ಟು ಜಾಸ್ತಿ ಇದೆ, 4.5 ಟೈಮ್ಸ್ ಆಸ್ ಮಚ್ ಆಸ್ ಸಿ. ಸೊ ಇಲ್ಲಿ ಜಾಸ್ತಿ ತೂಕ ಹೊಂದಿರೋದು ಯಾವುದು ಅಂತ ನಾವು ನೋಡ್ಕೋಬೇಕು. ಎ ಅನ್ನೋದು ಬಿಗಿಂತ ದೊಡ್ಡದಾಯಿತು, ಬಿ ಅನ್ನೋದು ಸಿಗಿಂತ ದೊಡ್ಡದಾಯಿತು. ಸೊ ಎ ಅನ್ನೋದು ಸಿಗಿಂತನೂ ಜಾಸ್ತಿ ಆಯಿತು. ಇಲ್ಲಿ ಬಿ ಅನ್ನೋದು ಸಿಗಿಂತ 4.5 ಪಟ್ಟು ಜಾಸ್ತಿ ಆದಾಗ ಸಿ ಅನ್ನೋದು ಡಿಗಿಂತ ಅರ್ಧದಷ್ಟೇ ಆಯಿತು. ಸೊ ಇಲ್ಲಿ ಬಿ ಅನ್ನೋದು ಸಿ ಮತ್ತು ಡಿಗಿಂತನೂ ಜಾಸ್ತಿ ತೂಕ ಹೊಂದಿರುತ್ತೆ. ಸೊ ಈಗ ಉಳಿದಿದ್ದು ಇ. ಇ ಅನ್ನೋದು ಡಿಗಿಂತ ಜಾಸ್ತಿ ತೂಕ ಹೊಂದಿದೆ, ಡಿ ಅನ್ನೋದು ಸಿಗಿಂತ ಜಾಸ್ತಿ ತೂಕ ಹೊಂದಿದೆ. ಸೊ ಇ ಅನ್ನೋದು ಡಿ ಮತ್ತು ಸಿಗಿಂತ ಜಾಸ್ತಿ ತೂಕ ಹೊಂದಿದಂಗಾಯಿತು, ಆದರೆ ಬಿಗಿಂತ ಜಾಸ್ತಿ ಹೊಂದಿಲ್ಲ. ಸೊ ಇಲ್ಲಿ ಜಾಸ್ತಿ ವೇಟ್ ಇರೋದು ಎ ಆದಮೇಲೆ ಬಿ ಆದಮೇಲೆ ಇ ಅನ್ನೋ ವಸ್ತು ಡಿ ಮತ್ತು ಸಿಗಿಂತ ಜಾಸ್ತಿ ತೂಕ ಹೊಂದಿದೆ. ಸೊ ಎ ಆದಮೇಲೆ ಬಿ ಆದಮೇಲೆ ಇ ಆದಮೇಲೆ ಡಿ ಮತ್ತು ಸಿ ಉಳಿತು. ಡಿ ಈಸ್ ಗ್ರೇಟರ್ ದೆನ್ ಸಿ ಅಂತ ಗೊತ್ತಿದೆ, ಥರ್ಡ್ ಹಿಂಟಲ್ಲಿ ಇದೆ. ಸೊ ಇ ಆದಮೇಲೆ ಡಿ. ಸೊ ನೆಕ್ಸ್ಟು ಲಾಸ್ಟ್ಗೆ ಸಿ ಬರುತ್ತೆ. ಸೊ ಜಾಸ್ತಿ ವೇಟ್ ಇರೋದು ಎ ಆದಮೇಲೆ ಬಿ ಆದಮೇಲೆ ಇ ಆದಮೇಲೆ ಡಿ ಆದಮೇಲೆ ಸಿ. ಇದು ಜಾಸ್ತಿ ವೇಟಿಂದ ಕಡಿಮೆ ವೇಟ್ ತನಕ ನಾವು ಸೀರಿಯಲ್ ವೈಸ್ ಬರ್ಕೊಂಡಿದ್ದೀವಿ. ಈಗ ಒಂದೊಂದೇ ಕ್ವಶನ್ಸ್ನ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲೈಟೆಸ್ಟ್ ಇನ್ ವೇಟ್. ಯಾವ ವಸ್ತು, ಯಾವ ಆರ್ಟಿಕಲ್ಲು ವೇಟಲ್ಲಿ ತುಂಬ ಲೈಟ್ ಅಂದರೆ ಹಗುರವಾಗಿದೆ? ಇಲ್ಲಿ ಜಾಸ್ತಿ ತೂಕ ಇರೋದು ಎ, ಕಡಿಮೆ ತೂಕ ಇರೋದು ಸಿ. ಸೊ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇ ಈಸ್ ಲೈಟರ್ ಇನ್ ವೇಟ್ ದೆನ್ ವಿಚ್ ಆಫ್ ದ ಅದರ್ 2 ಆರ್ಟಿಕಲ್ಸು. ಇ ಅನ್ನೋದು ಯಾವ 2 ಆರ್ಟಿಕಲ್ಗಿಂತ ಕಡಿಮೆ ತೂಕ ಹೊಂದಿದೆ? ಅಂದರೆ ಈಗಿಂತ ಯಾವ 2 ಆರ್ಟಿಕಲ್ ಜಾಸ್ತಿ ತೂಕ ಹೊಂದಿದೆ? ಸೊ ಇಲ್ಲಿ ಈಗಿಂತ ಜಾಸ್ತಿ ವೇಟ್ ಆಗಿರೋದು ಬಿ ಮತ್ತು ಎ. ಸೊ ಎ ಆ್ಯಂಡ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇ ಈಸ್ ಹೆವಿಯರ್ ದೆನ್ ವಿಚ್ ಆಫ್ ದ ಫಾಲೋವಿಂಗ್ 2 ಆರ್ಟಿಕಲ್ಸ್. ಇ ಅನ್ನೋದು ಯಾವ 2 ಆರ್ಟಿಕಲ್ ವಸ್ತುಗಳಿಗಿಂತ ಹೆಚ್ಚು ತೂಕ ಹೊಂದಿದೆ? ಅಂದರೆ ಈಗಿಂತ ಕಡಿಮೆ ತೂಕ ಹೊಂದಿರುವ ವಸ್ತುಗಳು ಯಾವುದ್ಯಾವುದು? ಅಂದರೆ ಇ ಆದಮೇಲೆ ಡಿ ಆದಮೇಲೆ ಸಿ. ಸೊ ಈಗಿಂತ ಕಡಿಮೆ ವೇಟ್ ಇರೋದು ಡಿ ಮತ್ತು ಸಿ. ಸೊ ಡಿ ಆ್ಯಂಡ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ಸ್ ಈಸ್ ದ ಹೆವಿಯೆಸ್ಟ್ ಇನ್ ವೇಟ್. 5 ಆರ್ಟಿಕಲಲ್ಲಿ ಯಾವ ಆರ್ಟಿಕಲ್ಲು
ಜಾಸ್ತಿ ವೇಟ್ ಇದೆ. ಇಲ್ಲಿ ಫಸ್ಟು ಜಾಸ್ತಿ ವೇಟ್ ಇರೋದು ಎ. ಸೊ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದ ವೇಟ್ಸ್ ಆಫ್ ದ ಆರ್ಟಿಕಲ್ಸ್? ಡಿಸೆಂಡಿಂಗ್ ಆರ್ಡರ್ ಅಂದರೆ ಹೆಚ್ಚಿನಿಂದ ಕಡಿಮೆಗೆ, ಜಾಸ್ತಿಯಿಂದ ಕಡಿಮೆಗೆ. ಜಾಸ್ತಿ ವೇಟ್ ಯಾವುದಿದೆ ಅಲ್ಲಿಂದ ತೊಗೊಂಡು ನಾವು ಅದರ ನೆಕ್ಸ್ಟ್ ಯಾವುದು ನೋಡ್ಕೊತ ಲಾಸ್ಟು ಕಡಿಮೆ ಯಾವುದು ವೇಟ್ ಇದೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಜಾಸ್ತಿ ವೇಟ್ ಇರೋದು ಎ, ಅದಾದಮೇಲೆ ಬಿ, ಅದಾದಮೇಲೆ ಇ, ಅದಾದಮೇಲೆ ಡಿ, ಅದಾದಮೇಲೆ ಸಿ. ಸೊ ಡಿಸೆಂಡಿಂಗ್ ಆರ್ಡರ್ಲಿ ಇದನ್ನು ಬರೆದ್ರೆ ಎ ಬಿ ಇ ಡಿ ಸಿ ರೈಟ್ ಆನ್ಸರ್. ಥ್ಯಾಂಕ್ ಯು.